ಪೋಸ್ಟರ್ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ಚಿತ್ರದ ಟೀಸರ್ A2 ಮ್ಯೂಸಿಕ್ ಅಫಿಷಿಯಲ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಒಂದು ಅದ್ಭುತವಾದ ಪೋಸ್ಟರ್ ತಾವು ಗಮನಿಸ್ತಾ ಇದ್ದೀರಿ. ಪ್ಲೀಸ್ ಆನ್ ಸ್ಟೇಜ್ ಸರ್. ಒಂದು ನಿಮಿಷ ದಿನಗಳಲ್ಲಿ ಮೂಡಿ ಬರ್ತಿರುವಂತಹ ಒಂದು ಪ್ರಾಮಿಸಿಂಗ್ ಭಕ್ತಿ ಪ್ರಧಾನ ಚಿತ್ರ ಸಿಂಹರೂಪಿಣಿ. KM ನಂಜುಂಡೇಶ್ವರ ಅವರ ನಿರ್ಮಾಣ, ಕಿನಾಲ್ ರಾಜ್ ಅವರ ನಿರ್ದೇಶನ, ಆಕಾಶ್ ಪರ್ವ ಅವರ ಸಂಗೀತ, ಕಿರಣ್ ಕುಮಾರ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ. ತಾವು ಗಮನಿಸ್ತಾ ಇದ್ದೀರಿ. ಪೋಸ್ಟರ್ ಬಹಳ ಅದ್ಭುತವಾಗಿ ಮೂಡಿ ಬಂದಿದೆ. ಚಿತ್ರವೂ ಕೂಡ ಅಷ್ಟೇ ಅದ್ಭುತವಾಗಿರಲಿದೆ ಅನ್ನುವಂತಹ ಒಂದು ಭರವಸೆಯನ್ನ ಹುಟ್ಟಿಸಿದೆ. ಒಂದೇ ಪೋಸ್ಟರ್ ಬೇರೆ ಬೇರೆ ಇವೆರಡು ಬೇರೆ ಇದೆ, ಅದೊಂದು ಬೇರೆ ಇದೆ. ತಮ್ಮೆಲ್ಲರಿಗೂ ಸ್ವಾಗತವನ್ನು ಬಯಸ್ತೀನಿ. ನಾನು ಈ ಮೂವಿ ಸಿಂಹರೂಪಿಣಿ ಏನ್ ಮಾಡಿದೀವೋ ಈ ಮೂವಿಗೆ ಎಲ್ಲರೂ ಸಹಕರಿಸಿದ್ದಾರೆ. ಹಾಗೆ ನಮ್ಮ ಕಿನಾಲ್ ರಾಜ್ ಸರ್ ಅಂತೂ ತುಂಬಾ ಅದ್ಭುತವಾಗಿ ಡೈರೆಕ್ಷನ್ ಮಾಡಿದ್ದಾರೆ, ತುಂಬಾ ಖುಷಿ ಆಯಿತು. ಹಾಗೆ KM ನಂಜುಂಡಯ್ಯ ಸರ್ ಅವರು ಕೂಡ ತುಂಬಾ ಸಪೋರ್ಟಿವ್ ಆಗಿದ್ದು ನಮ್ಮೆಲ್ರಿಗೂ ಕೂಡ ತಿದ್ದಿ ತೀಡಿ ಕೆಲಸವನ್ನ ನಿಭಾಯಿಸ್ಕೊಂಡು ಸಪೋರ್ಟ್ ಮಾಡಿದ್ರು. ತುಂಬಾ ಖುಷಿ ಆಗುತ್ತೆ. ಹಾಗೆ ನಾನು ಮಾರಮ್ಮ ದೇವಿಯ ಒಂದು ಪಾತ್ರವನ್ನ ನಿಭಾಯಿಸಿದೀನಿ. ತುಂಬಾ ಖುಷಿ ಆಗುತ್ತೆ. ಮೊದಲಿಗೆ ನಾನು ಕೂಡ ಕನ್ನಡ ಇಂಡಸ್ಟ್ರಿಗೆ ಮೊದಲ ಪಾದಾರ್ಪಣೆ ಮಾಡ್ತಾ ಇದ್ದೀನಿ. ಈ ಮೂಲಕ ನಾನು ಒಂದು ದೇವಿ ಕ್ಯಾರೆಕ್ಟರ್ ಆಗಿ ಬರ್ತಿರೋದು ನನ್ಗೆ ತುಂಬಾ ಹೆಮ್ಮೆ ಇದೆ. ಅಂಡ್ ನಿಮ್ಮೆಲ್ಲರೂ ಸಪೋರ್ಟ್ ಇವತ್ತು ಎಷ್ಟು ಜನ ಫುಲ್ ಆಗಿದೆ ಇವತ್ತು ಸೀಟ್ಸ್ ಎಲ್ಲ ಕಡೆ. ಸೊ ತುಂಬಾ ಖುಷಿ ಆಗ್ತಿದೆ. ಇದು ಮುಂಬರುವ ದಿನದಲ್ಲಿ ನಮ್ಮ ಸಿನಿಮಾ ಯಾವಾಗ ರಿಲೀಸ್ ಆಗುತ್ತೆ ಅನ್ನೋ ಒಂದು ಡೇಟ್ ನ ಅನೌನ್ಸ್ ಮಾಡ್ತೀವೋ ಆ ಸಮಯದಲ್ಲೂ ಕೂಡ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಯಶಸ್ವಿ, ಧನ್ಯವಾದ. ಖುಷಿ ಬಸ್ರೂರ್ ಅವ್ರನ್ನ ಮಾತನಾಡ್ಸೋಣ. ಖುಷಿ, ತಮ್ಮ ಪಾತ್ರ ಸಿನಿಮಾದಲ್ಲಿ ಅಭಿನಯಿಸಿದ್ದು ಹೇಗೆ ಅನ್ನಿಸ್ತು? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಖುಷಿ ಅಂತ. ತಗೊಳ್ಳಿ ಅವ್ರ ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಮಾತಾಡಿ. ಖುಷಿ, ಹೇಗಿತ್ತು ಸಿಂಹರೂಪಿಣಿಲಿ ಯಾವ ಕ್ಯಾರೆಕ್ಟರ್ ತಮ್ಮದು? ಪಾತ್ರ ಮಾಡಿದ್ದೀನಿ. ನಾನು ದೇವಿ ಪಾತ್ರವನ್ನ ಮಾಡಿದ್ದೀನಿ. ಅಪ್ಪ ಏನು ಟಿಪ್ಸ್ ಕೊಟ್ಟಿಲ್ವಾ ಈ ತರ ಆಕ್ಟ್ ಮಾಡ್ಬೇಕು ಆ ತರ ಆಕ್ಟ್ ಮಾಡ್ಬೇಕಂತ? ಇಲ್ಲ, ಹೇಗೆ ಅನ್ಸುತ್ತೆ ಹಾಗೆ ಮಾಡು ಅಂತ ಹೇಳಿದ್ರು. ತುಂಬಾ ಈಸಿ ಸರ್ ಇದು. ಓಕೆ, ಸೊ ಕಿನಾಲ್ ರಾಜ್ ಸರ್ ಜೊತೆ ಕೆಲಸ ಮಾಡಿದ್ದು ತುಂಬಾ ಸ್ಟ್ರಿಕ್ಟ್ ಇದ್ರ ಹೇಗೆ? ಇಲ್ಲ, ಅವ್ರು ತುಂಬಾ ಫ್ರೆಂಡ್ಲಿ ಆಗಿದ್ರು. ನಿಮ್ಗೆ ಎಷ್ಟು ಹೆಂಗ್ ಅನ್ಸುತ್ತೆ ಹಂಗೆ ಮಾಡು, ನೀನು ನಿಮ್ಗೆ ಎಷ್ಟು ಬರುತ್ತೆ ಆ ಥರ ಮಾಡು, ನಾವೇನು ಇದು ಮಾಡಲ್ಲ ಅಂತ ಹೇಳಿದ್ರು. ಸೂಪರ್, ಥ್ಯಾಂಕ್ ಯು ಖುಷಿ. ಬೇರೆ ಏನಾದರೂ ಹೇಳ್ತೀರಾ? ಇಲ್ವಾ? ಸೂಪರ್, ಥ್ಯಾಂಕ್ ಯು ಸೋ ಮಚ್ ಖುಷಿ. ಸೊ ಅಂಕಿತಾ ಅವ್ರಿಗೆ ಇದೊಂದು ದೊಡ್ಡ ಪಾತ್ರ. ಅಂಕಿತಾನು ತುಂಬಾ ಜನ ಜರ್ನಲಿಸ್ಟ್ ಆಗಿ ನೋಡಿರ್ತೀವಿ, ಆದ್ರೆ ಅವರು ಸ್ಟಾರ್ಟ್ ಮಾಡಿದ್ದು ಕೆರಿಯರ್ನ ಒಬ್ಬ ಆಕ್ಟ್ರೆಸ್ ಆಗಿನೇ. ಸೊ ಮತ್ತೆ ಬ್ಯಾಕ್ ಟು ಸ್ಕ್ರೀನ್ ಅನ್ನೋ ಹಾಗೆ ಸಿಂಹರೂಪಿಣಿ ಒಂದು ಪ್ರಧಾನ ಪಾತ್ರ. ಎಷ್ಟು ಖುಷಿ ಇದೆ. ಎಲ್ರಿಗೂ ನಮಸ್ಕಾರ. ಅದೇ ಜರ್ನಲಿಸ್ಟ್ ಅಥವಾ ಮಾಧ್ಯಮದವಳಾಗಿ ಅದು ನನ್ನ ಕಂಫರ್ಟ್ ಝೋನ್. ಈ ಕಡೆ ಬಂದು ಕಾನ್ಶಿಯಸ್ ಆಗ್ಬಿಟ್ಟಿದ್ದೀನಿ ನಾನು. ನೀವು ಹೇಳಿದ ಹಾಗೆ ನಾನು ವಿನುಬಡಂಜ ಅವ್ರದ್ದು ಸೀರಿಯಲ್ ಮೂಲಕ ನಾನು ಫಸ್ಟ್ ಆರ್ಟಿಸ್ಟ್ ಆಗಿನೇ ಕ್ಯಾಮ್ರಾ ಫೇಸ್ ಮಾಡಿದ್ದು. ಬಟ್ ಫಸ್ಟ್ ಲವ್ ಜರ್ನಲಿಸಮ್ ಆ ಕಡೆ ಹೋದೆ ಒಂದಷ್ಟು ವರ್ಷ. ಕಿನಾಲ್ ರಾಜ್ ಸರ್ ಮತ್ತೆ ವಾಪಸ್ ಕರ್ಕೊಂಡ್ಬಂದಿದ್ದಾರೆ, ಕ್ಯಾಪ್ಟನ್ ಆಫ್ ದ ಶಿಪ್. ಹಾಗೆ ನಮ್ಮ ನಿರ್ಮಾಪಕರು ನಿರ್ದೇಶಕರು ಇಬ್ಬರ ಕನಸಿನ ಕೂಸು ಸಿಂಹರೂಪಿಣಿ ಸಿನಿಮಾ. ಜಾಸ್ತಿ ಮಾತಾಡಲ್ಲ, ಒಂದು 2 ಲೈನ್ ಹೇಳ್ಬಿಡ್ತೀನಿ. ಈ ಸಿನಿಮಾ ಅಪ್ಪಟ ಕನ್ನಡ ಮಣ್ಣಿನ ಕತೆ. ನಾವು ಹೇಳ್ತಾ ಇದ್ವಿ 90s 80s ಅಲ್ಲೆಲ್ಲ, ಇವತ್ತಿಗೂ ಟೆಲಿವಿಷನ್ ಅಲ್ಲಿ ಬಂದ್ರೆ ಮನೆಯವರೆಲ್ಲ ಕುತ್ಕೊಂಡು ದೇವಿ ಸಿನಿಮಾಗಳು, ದೇವಿ ಮಹಾತ್ಮೆ ಸಿನಿಮಾಗಳು, ನಮ್ಮ ಕನ್ನಡದ ಮಣ್ಣಿನ ಕತೆಗಳು, ಒಂದೊಂದು ರೀಜನಲ್ ಕತೆಗಳನ್ನ ತುಂಬಾ ಇಷ್ಟಪಟ್ಟು ನೋಡ್ತೀವಿ, ರಿಪೀಟ್ ಮಾಡಲ್ ನೋಡ್ತೀವಿ. ಎಲ್ಲೋ ಒಂದ್ ಕಡೆ ಇತ್ತೀಚಿನ ವರ್ಷಗಳಲ್ಲಿ ಆ ತರದ ಒಂದು ಪ್ರಯತ್ನಗಳು ಕಳೆದು ಹೋಗಿದೆ. ಆ ತರದೊಂದು ಪ್ರಯತ್ನ ಮಾಡೋದಕ್ಕೆ ನಿರ್ಮಾಪಕರು ನಿರ್ದೇಶಕರು ಇಬ್ರಿಗೂ ದೊಡ್ಡ ಮಟ್ಟದ ಧೈರ್ಯ ಬೇಕು. ಅವರಿಬ್ರಿಗೂ ತುಂಬಾ ದೊಡ್ಡ ಸ್ಟ್ರೆಂತ್ ಆಗಿ ನಿಂತ್ಕೊಂಡಿದ್ದು ರವಿ ಬಸ್ರೂರ್ ಸರ್. ನನಗೆ ಪ್ರತಿಯೊಂದು ದಿನಾನು ಕಿನಾಲ್ ರಾಜ್ ಸರ್ ಹೇಳ್ತಾನೆ ಬಂದಿದ್ದಾರೆ, ರವಿ ಸರ್ ಇದ್ದಾರೆ ಅಂತ. ಅವರು ಕೂಡ ಒಂದು ಚಿಕ್ಕ ಗ್ಲಿಮ್ಸ್ ಅಲ್ಲಿ ಇದ್ದಾರೆ, ನಾನು ಜಾಸ್ತಿ ರಿವೀಲ್ ಮಾಡೋದಿಲ್ಲ.
ಇನ್ನು ನನ್ನ ಪಾತ್ರದ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಒಂದು ರಿಯಲ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ, ಜಾಸ್ತಿ ರಿವೀಲ್ ಮಾಡಲ್ಲ. ಸಿಂಧು ಅನ್ನೋ ಪಾತ್ರ, ಖಳನಾಯಕನ ಮಗಳ ಪಾತ್ರ, ಗೌಡ್ರ ಮಗಳು ದಿನೇಶ್ ಮಂಗಳೂರು ಸರ್ ನನ್ನ ಅಪ್ಪನ ಪಾತ್ರ ಮಾಡಿದ್ದಾರೆ. ಅಷ್ಟೇ ಹೇಳ್ತೀನಿ ಸರ್. ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ ಪ್ರತಿಯೊಂದು ಪಾತ್ರನು. 60 ಜನ ಆರ್ಟಿಸ್ಟ್ ಇದ್ದಾರೆ. ಅದೇ ಈಗ ನನ್ನ ಹೀರೋಯಿನ್ ಅಥವಾ ಮೇನ್ ಲೀಡ್ ಅಂತ ಇಲ್ಲಿ ಮೋಸ್ಟ್ಲಿ ಅದು ತಪ್ಪಾಗುತ್ತೆ ಅನ್ಸುತ್ತೆ ಹಂಗೆ ಹೇಳಿದ್ರೆ. ಪ್ರತಿಯೊಂದು ಪಾತ್ರನು ಎಲ್ಲ ತುಂಬಾ ಶಾರ್ಟ್ ಪೀರಿಯಡ್ ಬರ್ತೀವಿ ಇಲ್ಲಿ, ಬಟ್ ತುಂಬಾ ರೆಕಗ್ನೈಸ್ ಆಗುವಂತ ಪಾತ್ರಗಳು. ಎಲ್ರಿಗೂ ಒಳ್ಳೇದಾಗ್ಲಿ. ತುಂಬಾ ಕಷ್ಟಪಟ್ಟು ಇಷ್ಟಪಟ್ಟು ಮಾಡಿರುವಂತ ಸಿನಿಮಾ. ತುಂಬಾ ಒಳ್ಳೇದಾಗ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್ ಅಂಕಿತಾ, ಧನ್ಯವಾದಗಳು. ಇದು ನನ್ನ ಮೂಲ ಹೆಸರು ಬಂದ್ಬಿಟ್ಟು ಮಂಜುನಾಥ್ ಅಂತ. ನಮ್ಮ ಮನೆ ದೇವರು ಬಂದ್ಬಿಟ್ಟು ಆಂಜನೇಯ. ನಮ್ಮ ಊರದ ಗ್ರಾಮ ದೇವತೆ ಕರಿಯಮ್ಮ ಅಂತ. ಇದಕ್ಕೆ ಯಾಕೆ ಹೇಳ್ತೀನಿ ಅಂದ್ರೆ, ಜೀವನದಲ್ಲಿ ಒಂದು ಟೈಟಲ್ ಕಾರ್ಡ್ ಎಲ್ಲೋ ಹತ್ರ ನನ್ನ ಬರ್ಲಿ ಅಂತೇಳಿ ಆಸೆ ಪಟ್ಟವನು. ಫಸ್ಟ್ ನನ್ನ ಸಿನಿಮಾ ಅಂಜನಿ ಪುತ್ರ ಒಂದು ಅವಕಾಶ ಕೊಟ್ಟು ನಮ್ಮ ಗುರುಗಳು. ಜೊತೆಗೆ ನನ್ನ ಹೆಸರನ್ನ ರಾಜ ಅಂತ ಒಂದು ಹೊಸ ಜೀವನಕ್ಕೆ ಒಂದು ಅನುವು ಮಾಡಿಕೊಟ್ರು. ಇವಾಗ ಆ ತಾಯಿ ಸಿನಿಮಾ ಮಾಡ್ತಾ ಇದ್ದೀನಿ. ಎಲ್ಲಿಂದ ಎಲ್ಲಿಗೋದಿಗೂ ಗೊತ್ತಿಲ್ಲ. ಇದು ಸಿಂಹರೂಪಿಣಿ ಬಂದ್ಬಿಟ್ಟು ಒಂದು ಮಾರಮ್ಮ ದೇವಿ ಕುರಿತಾದಂಥ ಚಿತ್ರ. ಶುಂಭ ನಿಶುಂಭರನ್ನ ಒಂದು ಇಬ್ಬರು ರಾಕ್ಷಸನ ಸಂಹಾರ ಮಾಡೋಕ್ಕೆ ಪಾರ್ವತಿ ದೇವಿ 7 ಅವತಾರಗಳನ್ನ ತಾಳಿ ಅವ್ರು ಸಂಹರಿಸ್ತಾರೆ. ಆ 7ನೇ ಅವತಾರನೇ ಮಾರಮ್ಮ. ಆಕೆ ಕುರಿತಂತ ಒಂದು ಮಹಿಮೆ, ಪವಾಡಗಳು, ಜೊತೆಗೆ ಇವಾಗಿನ ತಕ್ಕಂಗೆ ಒಂದು ಕಮರ್ಷಿಯಲ್ ಸಬ್ಜೆಕ್ಟ್. ಪ್ರತಿಯೊಬ್ಬರು ಒಂದು ರೀಚ್ ಆಗುತ್ತೆ, ಎಂಟರ್ಟೈನ್ಮೆಂಟ್ ಇದ್ದೇ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ಚಿತ್ರದಲ್ಲಿ ಸುಮಾರು ಒಂದು 60 ಜನ ಅಂದ್ರೆ ಮೇನ್ ಲೀಡ್ ಅಂತ ಹೇಳಕ್ ಹೊರಟಿದ್ದು. ಜೊತೆಗೆ ಸಣ್ಣ ಪುಟ್ಟ ಅಂತ ಹೇಳಿದ್ರು ಎಲ್ಲಾ ಕಲಾವಿದರು ಸೇರಿದ್ರು 125 130 ಜನ ಇದ್ದಾರೆ ಟೋಟಲ್ ಸ್ಟಾರ್ ಕಾಸ್ಟ್. ಒಂದು ಅಷ್ಟು ಜನ ಅಂದ್ರೆ ಒಬ್ರಿಬ್ರನ್ನ ಅಡ್ಜಸ್ಟ್ ಮಾಡೋದೇ ತುಂಬಾ ಕಷ್ಟ ಪ್ರೊಡ್ಯೂಸರ್ಗೆ. ನನಗೆ ಕೇಳಿದಾಗೆಲ್ಲ ನೀವು ಇಂಥದ್ದೇ ಕಾಂಡಿಷನ್ ಆಯ್ತು ಸರ್ ಅಂತ ಹೇಳಿದ್ದಾರೆ. ಅಷ್ಟೊಂದು ಸಪೋರ್ಟ್ ಮಾಡಿದ್ರು ಪ್ರೊಡ್ಯೂಸರ್. ಜೊತೆಗೆ ಈ ಕತೆ ಬಂದ್ಬಿಟ್ಟು ನಂದಲ್ಲ, ನಮ್ಮ ನಿರ್ಮಾಪಕರು. ಯಾಕಂದ್ರೆ ಅವರು ಆ ತಾಯಿ ಬಗ್ಗೆ ಅಷ್ಟೊಂದು ಕನಸು ತಗೊಂಡು ಅದು ಮಾಡ್ಕೊಂಡ್ರು. ಇದರಲ್ಲಿ ಇನ್ನೊಂದು ವಿಶೇಷ, ಹರೀಶ್ ರಾಯ್ ಸರ್ ಹೇಳಿದ್ರು, ಇಲ್ಲಿ ಸಿನಿಮಾದಲ್ಲಿ ನಾವು ಅನ್ಕೊಂಡಿದ್ದು ಯಾವುದೂ ಆಗಿಲ್ಲ, ಎಲ್ಲಾನು ಆ ತಾಯಿ ಆಶೀರ್ವಾದಕ್ಕೆ ಆಗಿದ್ದು. ನಾನು ಹೋಗಿದ್ದು ಈ ಸಿನಿಮಾಗೆ ಹಾಡುಗಳನ್ನು ಬರೆಯಕ್ಕಂತ ಹೋದವನು. ಡಿಸ್ಕಷನ್ ಮಾಡ್ತಾ 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 ಇಲ್ಲ ಸರ್ ನೀವು ಚೆನ್ನಾಗಿರುತ್ತೆ ಮಾಡಿ ಅಂತ ಹೇಳಿದ್ರು. ಇಲ್ಲ ಸರ್ ನೀವೇ ಕತೆ ಮಾಡ್ತಾರೆ, ನೀವೇ ಮಾಡಿ ಅಂತ ಹೇಳಿದ್ವಿ. ಡಿಸ್ಕಷನ್ ಮಾಡ್ತಾ 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 ಇಲ್ಲ ಡೈರೆಕ್ಟ್ ನೀವೇ ಆಗಿ ಅಂತ ಹೇಳಿ ಅದಾದ್ಮೇಲೆ ಆಗಿದ್ದು. ಹಂಗಾಗೋದಿಲ್ಲ ತಾಯಿ ಆಶೀರ್ವಾದ ಅಂತ ಹೇಳ್ಬೋದು. ಜೊತೆಗೆ ಸಿನಿಮಾ DOP ಬಂದ್ಬಿಟ್ಟು ಕಿರಣ್ ಕುಮಾರ್ ಅಂತ ನಮ್ಮ ಸ್ನೇಹಿತರು, ಜೊತೆಗೆ ನಿರ್ದೇಶಕರು. ಅವ್ರ ಹತ್ರ ಡೈಲಾಗ್ ರೈಟರ್ ವರ್ಕ್ ಮಾಡಿದ್ದ ಸೂತ್ರಧಾರ ಅಂತ. ಅವ್ರ ಒಂದು ಆಂಗಲ್ ಹೇಳೋ ರೀತಿ ನೋಡಿ ಖುಷಿ ಆಯ್ತು. ಆಕ್ಚುಲಿ ಅವ್ರ ಥಿಂಕಿಂಗ್ ಓಕೆ ಪರವಾಗಿ ಯಾರು ಚೆನ್ನಾಗಿತ್ತು ಅಂತ ಅವ್ರು ಕ್ಯಾಮ್ರಾ ವರ್ಕ್ ತಗೊಂಡ್ವಿ. ಅದಾದ್ಮೇಲೆ DI ಕಿಶೋರ್ ಅವರು ವರ್ಕ್ ಎಲ್ಲ ಆಲ್ರೆಡಿ ನೋಡಿದ್ವಿ, ಅವ್ರ ಬಗ್ಗೆ ತುಂಬ ಮಾತಾಡ್ತಾರಂತೆ. ಎಡಿಟರ್ ಬಂದ್ಬಿಟ್ಟು ವೆಂಕಿ ಸರ್, ಅವರು ತುಂಬಾ ಟಾರ್ಚರ್ ತಡ್ಕೊಂಡಿದ್ದಾರೆ. ಯಾಕಂದ್ರೆ ಇದು ಟೀಸರ್ ನೋಡಿದ್ರೆ ಅನ್ಸುತ್ತೆ ಎಷ್ಟೊಂದಿದೆ ವರ್ಕ್ ಮಾಡಿದ್ರಂತೆ. ಬಟ್ ಇದನ್ನ ಮಾಡಿದ್ದು ಬರೀ 1 ಡೇದಲ್ಲಿ ಮಾಡಿದ್ದು ಅಷ್ಟೇ. ಅಷ್ಟೊಂದು ಟಾರ್ಚರ್ ಆಗಿತ್ತು ಆಕ್ಚುಲಿ. ಆ 1 ದಿವಸ ಕಟಿಂಗ್ಸ್ ಮಾಡೋದಿದೆಯಲ್ಲ ತುಂಬಾ ಇದಾಗಿತ್ತು. ಆಮೇಲೆ ಸೌಂಡ್ ಎಫೆಕ್ಟ್ಸ್ ನಂದು, ನಮ್ಮ ವಸ್ತ್ರಾಲಂಕಾರ ವಲ್ಲಿ ಸರ್, ನಮ್ಮ ಪ್ರಭು ಬಡಿಗೆ ಒಂದು ಕಲಾ ನಿರ್ದೇಶಕರು, ಸುಮಾರು ಜನ ಒಂದು ತಂಡ ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ಈ ಚಿತ್ರ ಎಲ್ಲ ಆಲ್ಮೋಸ್ಟ್ ಮುಗಿದು ಇವಾಗ CG ಅಂತ ಬಂದಿದೆ. ಗ್ರಾಫಿಕ್ಸ್ ಒಂದು 15 ನಿಮಿಷ ಕಾಲ ಒಂದು ಗ್ರಾಫಿಕ್ಸ್ ಇರುತ್ತೆ ಈ ಸಿನಿಮಾದಲ್ಲಿ. ಅದು ಏನು ಅದ್ರ ಬಗ್ಗೆ ಮತ್ತೆ ನಮ್ಮ ಸಿನಿಮಾ ಬಗ್ಗೆ ವಿಶೇಷಗಳು ಏನಿರುತ್ತೆ ಅಂದ್ರೆ ಒಂದು ಟ್ರೈಲರ್ ಮೂಲಕ ನಿಮಗೆ ಕೊಡ್ತೀವಿ ಸರ್. ಅದು ಸ್ಪೆಷಲ್ ಸರ್, ಅದೇ ಹೈಲೈಟ್, ಅದೇ ಕತೆ ಸರ್ ನಿಮಗೆ ಆಕ್ಚುಲಿ. ಅಲ್ಲ ಗ್ರಾಫಿಕ್ಸ್ ಅದು ನಿಮ್ ಸಿನಿಮಾ ನೋಡಿದ್ರೆ ಗೊತ್ತಾಯ್ತು ಸರ್, ಅದು ಕೋಣ ಏನು ಕತೆ, ಕೋಣನ ಯಾಕೆ ಹಾಕಿದೀವಿ ಅಂತ ಹೇಳಿ. ಜೊತೆಗೆ ಫೈರ್ ಎಲ್ಲ ತೋರಿಸಿದ್ವಿ ಸರ್, ಅದು ಸುಮ್ಮನೆ ಹಾಕಿದ್ರೆ ಅದು ಒಂದು ಕ್ಯಾರೆಕ್ಟರ್ ಸರ್, ಎದಕ್ಕಾಗುತ್ತೆ ಅಂತಾನೂ ಇದೆ. ಪ್ರತಿಯೊಂದನ್ನು ಇಲ್ಲೆಲ್ಲ ಅಬ್ಸರ್ವ್ ಮಾಡ್ಬೋದು. ಸುಮ್ಮನೆ ನಾರ್ಮಲ್ ಅನ್ಸುತ್ತೆ, ಬಟ್ ಕತೆನ ಹೇಳಕ್ ಇಷ್ಟಪಟ್ಟಿದ್ವಿ ಸರ್. ಟೀಸರ್ ಅಥವಾ ಟ್ರೈಲರ್ ಬಂದ್ಮೇಲೆ 100% ನಿಮ್ಗೆ ಅದು ಗೊತ್ತಾಗುತ್ತೆ ಸರ್. ಹೌದು ಸರ್, ಹೌದು ಸರ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಅಂಡ್ ಆರ್ಟಿಸ್ಟ್ ಬಗ್ಗೆ ಹೇಳಬೇಕು ಅಂದ್ರೆ ಸರ್, ಸುಮಾರು ಹಿರಿಯ ಕಲಾವಿದರು ನಮ್ಮ ವಿನಸಮ ಅಶೋಕ್ ಸರ್ ಆಗಿರ್ಬೋದು, ಹರೀಶ್ ರಾಯ್ ಸರ್ ಆಗಿರ್ಬೋದು, ದಿನೇಶ್ ಮಂಗೂರ್ ಸರ್, ನಮಗೆ ಜೊತೆಗೆ ಪುನೀತ್ ರುದ್ರನಾಗ್ ಅಂತೇಳಿ ಆಲ್ಮೋಸ್ಟ್ ನೀವು ಉಪಾಧ್ಯಕ್ಷದಲ್ಲಿ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡೋದು ಈ ಸಿನಿಮಾದಲ್ಲಿ ಅತ್ಯದ್ಭುತವಾಗಿ ಮಾಡಿದ್ದಾರೆ. ಯಾಕಂದ್ರೆ ಅವರು ಪಕ್ಕ ಈ ತರ ಆರ್ಟಿಸ್ಟ್ ಬೇಕು ಅನ್ನೋ ತರ ಗುರುತಿಸ್ತಾರೆ. ಅಷ್ಟೊಂದು ಕ್ಯಾರೆಕ್ಟರ್ ನಾ ತಿಂದಾಗಿದೆ ಪುನೀತ್ ರುದ್ರನಾಗ್ ಅಂತ. ಜೊತೆಗೆ ದಿನೇಶ್ ಮಂಗಳೂರ್ ಸರ್ ಅವ್ರು ಒಂದೇ ಮಾತಾಡಿದ್ರು, ನೀವು ನನ್ನ ವಿಲನ್ ಹಾಕಿದ್ರೆ ಸರ್ ಎತ್ಬಿಟ್ಟು ಒದಕ್ಕಾಗಲ್ಲ, ಓಡ್ ಬರಕ್ಕಾಗಲ್ಲ, ನಮ್ಮ ಮೇಂಟೈನ್ ಮಾಡೋದು ತುಂಬಾ ಕಷ್ಟ ಸರ್.
ಸರ್ ನೀವು ಹೆಂಗ್ ಕೂತೀರಿ ಹಂಗೆ ಕೂತ್ಕೊಳ್ಳಿ ಸರ್, ನಾನು ಮಾಡಿಸ್ತೀನಿ ಅಂತ ಹೇಳಿದೆ. ಅದೇನೋ ಗೊತ್ತಿಲ್ಲ, ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಹರೀಶ್ ರೈ ಸರ್ ಅಷ್ಟೇ, ಅವರು ಕ್ಯಾರೆಕ್ಟರ್ ಬೇರೆ ತರ ಅನ್ಕೊಂಡಿದ್ವಿ. ಅಲ್ಲಿ ಹೋಗ್ತಾ ಹೋಗ್ತಾ ಕ್ಯಾರೆಕ್ಟರ್ ಹೇಳ್ತೇ ಚೇಂಜ್. ಇಲ್ಲ ಸರ್ ಹಿಂಗಿದೆ ಅಂತ ಹೇಳಿ, ಹೀಗೆ ಒಂದು ದೈವ ಭಕ್ತಿ ಕ್ಯಾರೆಕ್ಟರ್ ಈ ತರ ಮಾಡ್ಬೇಕಂದ್ರೆ ಅವ್ರು ಒಂದೇ ಮಾತು ಹೇಳಿದ್ರು, ನಾನು ದೇವ್ರ ಹತ್ರ ಕೇಳ್ಕೊಂಡ್ ಬಂದಿದ್ದೆ ಸರ್, ಅದೇನೋ ಗೊತ್ತಿಲ್ಲ, ನನ್ನ ಲಕ್ ಅಂತ ಹೇಳಿದ್ರು. ಜೊತೆಗೆ ನೀನಾಸಂ ಅಶೋಕ್ ಸರ್, ಅವರು ಎಲ್ಲಾ ಕ್ಯಾರೆಕ್ಟರ್ ಸೂಪರ್ ಆಗಿದೆ. ಬಟ್ ಅವ್ರಿಗೆ ಏನಂತಂದ್ರೆ ವಯಸ್ಸಿನ ಮೀರಿದ ಪಾತ್ರ ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ಬಟ್ ಸಿನಿಮಾದಲ್ಲಿ ರಿವೀಲ್ ಆಗುತ್ತೆ ನಿಮಗೆ. ಸೆಕೆಂಡ್ ಹಾಫ್ ಅನ್ನ ಹಿಡಿದು ಕುಂದಿರಿಸ್ತಾರೆ, ಅಷ್ಟೊಂದು ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಗೆ ಯಶ್ ಶೆಟ್ಟಿ ಅವರು ಒಂದು ಕ್ಯಾರೆಕ್ಟರ್ ಮಾಡಿದ್ದಾರೆ. ತೆಲುಗಿನ ಒಂದು ಹಿರಿಯ ನಟ ಸುಮನ್ ಅವರು ಮಾಡಿದ್ದಾರೆ. ದೀನಾ ಅವರು ಮಾಡಿದ್ದಾರೆ ತಮಿಳಿನಾಗ. ಇದು ಸುಮಾರು ಹೇಳ್ಕೊಂತ ಪಟ್ಟಿ ಆಗುತ್ತೆ, ಇಷ್ಟು ಸಾಕು ಸರ್. ಎಲ್ಲ ಮುಗಿದಿದೆ ಸರ್, CG ವರ್ಕ್ ನಡೀತಾ ಇದೆ ಸರ್. ಅಷ್ಟು ಬಂದ್ಬಿಟ್ಟು ಏರಪ್ಪನಹಳ್ಳಿ ಅಂತ ಹೇಳಿ ನಮ್ಮ ಗ್ರಾಮ ದೇವತೆ ಮಾರಮ್ಮ ಇರುವಂತ ದೇವಸ್ಥಾನ, ಆ ಸುತ್ತಮುತ್ತ ಮಾಡಿದ್ವಿ ಸರ್. ಜೊತೆಗೆ ಸ್ಟುಡಿಯೋ ಜಾಸ್ತಿ ವರ್ಕ್ ಮಾಡಿದ್ವಿ ಸರ್. ಇಂಡೋರ್ ಅಲ್ಲಿ ಜಾಸ್ತಿ ವರ್ಕ್ ಆಗಿದೆ, ಹಳ್ಳಿ ಸೆಟ್ ಆಗಿರ್ಬೋದಾಯ್ತು. ಆಮೇಲೆ ಮನೆಯಲ್ಲ ಹಳ್ಳಿ ಮನೆ ಕಡೆ ಎಲ್ಲ ಸೆಟ್ ವರ್ಕ್ ಜಾಸ್ತಿ ವರ್ಕ್ ಆಗಿದೆ ಸರ್. ಮತ್ತೇನಂತ ಸಿಂಹರೂಪಿಣಿ ಬಗ್ಗೆ ಥ್ಯಾಂಕ್ ಯು ಮೇಡಮ್. ಎಲ್ಲ ಹೇಳಿದರೆ ನಾನು ಏನು ಹೇಳಬೇಕಂತಾನೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲ ಒಂದು ಅಮ್ಮನಿಗೆ ಯಾಕೆ ಮಾಡಬೇಕು ದೇವಿ ಸಿನಿಮಾನೇ ಅನ್ನೋದಕ್ಕೆ ಸಿನಿಮಾ ನೋಡಿದ ಮೇಲೆ ಭವಿಷ್ಯ ಗೊತ್ತಾಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಅನುಭವಗಳಾಗಿರುತ್ತೆ. ಅದಕ್ಕಿಂತ ಹೆಚ್ಚಾಗಿ ಒಂದು 2 ನಿಮಿಷದಲ್ಲಿ ನಿಮ್ಮ ಪ್ರಶ್ನೆಗಳಿಗೆ ನಾನು ಖಂಡಿತ ಅದನ್ನು ಇದು ಮಾಡ್ತೀನಿ. ಇವತ್ತು ನಾನು ನಿಂತ್ಕೊಂಡಿರೋದಕ್ಕೆ ಕಾರಣ ನನ್ನ ಅಮ್ಮ ತಾಯಿ. ಇವತ್ತು ಇಷ್ಟು ಪ್ರೀತಿಯಿಂದ ಇಷ್ಟು ಕಾರ್ಯಕ್ರಮಗಳಿಗೆ ಬಂದು ನಿಂತ್ಕೊಂಡು ಬೆನ್ ತಟ್ಟಿ ಸಪೋರ್ಟ್ ಮಾಡಿರೋದು ನೀವೆಲ್ಲರೂ ಸಾಮಾನ್ಯ ವ್ಯಕ್ತಿಗಳಂತ ಖಂಡಿತ ನಾನು ಭಾವಿಸಿಲ್ಲ. ತ್ರಿಮೂರ್ತಿಗಳು ಇವತ್ತು ವಿಶೇಷವಾದಂತಹ ಗುರುಪೌರ್ಣಿಮೆ. ಈ ಸಂದರ್ಭದಲ್ಲಿ ತಾಯಿ ವಿರಾಜಮಾನವಾಗಿ ನಿಮ್ಮ ಪ್ರತಿ ಮನೆಗಳಲ್ಲಿರ್ತಕ್ಕಂತಹ ಸಮಸ್ಯೆಗಳನ್ನ ಇವತ್ತು ನೀವು ದರ್ಶನ ಮಾಡಿದ್ದೀರಾ. ನಾಳೆ ರಿಸಲ್ಟ್ ಇದೆ, ಪರೀಕ್ಷೆ ಮಾಡಬೇಡಿ. ಯಾಕೆಂದ್ರೆ ಪರೀಕ್ಷೆ ಮಾಡಿ ತುಂಬಾ ಇದ್ದಾರೆ, ಕೆಟ್ಟದ್ದಲ್ಲ. ಆದರೆ ನಿಮ್ಮ ಅನುಭವನ ನೀವು ಫೀಲ್ ಮಾಡಿ. ಇಲ್ಲಿ ಬಂದಿರ್ತಕ್ಕಂಥವ್ರೆಲ್ಲರೂ ತಾಯಿ ಅನುಭವ ಆಗಿ ಬಂದಿರ್ತಕ್ಕಂಥವ್ರು. ತಾಯಿ ನೋಡಿ ಆ ಶೂಟಿಂಗ್ ಅಲ್ಲಿ ನಿಂತು ಕೆಲಸ ಮಾಡಿ ಅವ್ರಿಗೆ ಅನುಭವ ಆಗಿರ್ತಕ್ಕಂಥವ್ರೆಲ್ಲ ಇಲ್ಲಿ ಸೇರಿದರು. ಇವತ್ತು ಗುರುಪೌರ್ಣಿಮೆಯ ಶುಭಾಶಯಗಳನ್ನು ಹೇಳ್ತಾ, ತ್ರಿಮೂರ್ತಿ ತ್ರಿಶಕ್ತಿ ಸರ್ವಶಕ್ತಿ ಸ್ವರೂಪಿಣಿ ಗ್ರಾಮ ದೇವತೆ ಮಾರಮ್ಮ, 3 ದೇವತೆಗಳು, 3 ತ್ರಿಮೂರ್ತಿಗಳು, 337 ಕೋಟಿ ಏನು ನಾವು ದೇವರುಗಳಿದ್ದೀವಿ ಅಂತ ಹೇಳ್ತಾ ಇದೀವಲ್ಲ, ಮೂಲ ಬಂದ್ಬಿಟ್ಟು ತ್ರಿಮೂರ್ತಿಗಳು ತ್ರಿಶಕ್ತಿ. ಇಲ್ಲಿ ಪ್ರತಿಯೊಬ್ಬರ ಕುಟುಂಬದಲ್ಲೂ ಒಂದೊಂದು ದೇವರು, ಗ್ರಾಮ ದೇವತೆ, ಕುಲದೇವರು ಅಂತ ಇರ್ತಾರೆ. ನೀವು ಯಾವ ದೇವತೆಗಳಿಗೆ ಪೂಜೆ ಮಾಡಿದ್ರು ಸಹ ಆ 3 ಜನಕ್ಕೆ ಸೇರುತ್ತೆ. ಆ 3 ಜನ ಶಕ್ತಿನೇ ಗ್ರಾಮ ದೇವತೆ. ನಿಮ್ಮೂರಿನ ಗ್ರಾಮ ದೇವತೆ ನಿಮ್ಮ ಕುಲದೇವರ ಪೂಜೆ ಮಾಡಿ ನೀವು ಶ್ರೀಮನ್ನಾರಾಯಣ ತಿರುಪತಿಯಲ್ಲೂ ನಿಮಗೆ ದರ್ಶನ ಸಿಗುತ್ತೆ. ನಿಮ್ಮ ಗ್ರಾಮ ದೇವತೆನ, ನಿಮ್ಮ ಕುಲದೇವರನ್ನ ಮರೆತು ಏನೇ ಮಾಡಿದ್ರು ಸುಮ್ಮನೆ ಹೋಗ್ತೀರಾ, ಒಂದು ಪ್ರವಾಸ ಮಾಡ್ಕೊಂಡು ಬರ್ತೀರಾ ಅಷ್ಟೇ. ಇದು ಕೇಳಲಿಕ್ಕೆ ಕೆಲವರು ನಂಬೋದು, ನಮ್ದಾಗಿರ್ಬೋದು. ನಾವು ಸೂರ್ಯ ದೇವನಿಗೆ ಭಗವಂತ ಸೂರ್ಯ ನಿಂಬು ಅಂತ ನಮಸ್ಕಾರ ಮಾಡಿ, ಕೆಲವರು ಗ್ರಹ ಹಾಗೆ ಅವರವರ ನಂಬಿಕೆಗಳು ಬಿಡುತ್ತೆ. ಇಲ್ಲಿ ನಂಬಿಕೆ ಮಾತಾಡುತ್ತೆ. ಆ ತಾಯಿ ಪ್ರೀತಿ ಈ ಸಿನಿಮಾ ಬಂದ ಮೇಲೆ ನೀವೆಲ್ಲ ಯಾವ ರೀತಿ ನೋಡಿ ಆ ಅನುಭವನ ತಗೊಂಡು ನೀವು ಮಾತಾಡಕ್ಕೆ ಶುರು ಆಗ್ತಿರಲ್ಲ, ಅವತ್ತು ಈ ನಿರ್ಮಾಪಕ ಏನೋ ಒಂದು ಹೇಳ್ದ ಅಂತ ಅವತ್ತು ನೀವು ಫೀಲ್ ಮಾಡಿ. ವಿಶೇಷವಾಗಿ ನಾನು ತುಂಬಾ ತಾಯಿಗೆ ಈ ಜನ್ಮದಲ್ಲಿ ಸಿನಿಮಾ ಒಂದು ಪ್ರಶ್ನೆ ಕೇಳಿದ್ರೆ ಏನಕ್ಕೆ ತಾಯಿ ಸಿನಿಮಾ ಮಾಡಬೇಕು ಅಂತ, ಮನುಷ್ಯರಾಗಿ ಹುಟ್ಟಿ ದೇವರು ಎಲ್ಲಾ ರೀತಿಯಾದ ಎಲ್ಲರೂ ದೇವರು ನಮಗೆ ಕೊಡ್ತಾ ಇರ್ತಾನೆ. ನಾವೇನ್ ಕೊಟ್ವಿ ದೇವರಿಗೆ? ಚಿನ್ನದ ಕಿರೀಟ, ಒಡವೆ, ವೈಡೂರ್ಯ, ಆಸ್ತಿ, ಅಂತಸ್ತು ಏನು ಬೇಡ, ನಿಮ್ಮ ಪ್ರೀತಿ ಕೊಡಿ ಅಷ್ಟೇ. ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅಮ್ಮಾನಿ ಅಷ್ಟೇ. ನೀವು 1 ಹೆಜ್ಜೆ ಇಟ್ಟರೆ ಅಮ್ಮ 2 ಹೆಜ್ಜೆ ಇಟ್ಟು ಆ ಪ್ರೀತಿಯಿಂದ ಇವತ್ತು ಸಿನಿಮಾ ಆಗಿದೆ.
ನಾನು ಹೆಚ್ಚಿಗೆ ಏನು ಹೇಳಲಿಕ್ಕೆ ಇಷ್ಟಪಡಲ್ಲ. ಒಂದಂತೂ ಇವತ್ತು ನಮ್ಮ ಗುರುಗಳು CP ಶ್ರೀನಿವಾಸ್ ಅವರು ಮತ್ತೆ ನಾನು ಓದಿರ್ತಕ್ಕಂತಹ ಅಣಬೆ ಶಾಲೆಯಲ್ಲಿ, ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಶಾಲೆಯಿಂದ ಸುಮಾರು ವಿದ್ಯಾರ್ಥಿಗಳು, ನನ್ನ ಸ್ನೇಹಿತರು CP ಶ್ರೀನಿವಾಸ್, ನಮ್ಮ ಕೆಂಪರಾಜ್ ಅವರ ಶಿಷ್ಯವರಿಂದ ಇವತ್ತು ದೊಡ್ಡಬಳ್ಳಾಪುರದಿಂದ ಬಂದಿದ್ದಾರೆ, ಮೈಸೂರಿಂದ ಬಂದಿದ್ದಾರೆ, ಆಫೀಸರ್ಸ್ಗಳಿದ್ದಾರೆ, ಪೊಲೀಸ್ ಇನ್ಸ್ಪೆಕ್ಟರ್ಗಳಿದ್ದಾರೆ, CID ಆಫೀಸರ್ಸ್ ಇದ್ದಾರೆ, ರಾಜಕಾರಣಿಗಳ PS ಗಳು, ನಮ್ಮ ನದೀಮ್ ಸರ್ ಪರಮೇಶ್ವರ್ ಅವರು ಸರ್, ಮತ್ತೆ ನಮ್ಮ ಕೃಷ್ಣಮೂರ್ತಿ ಅವರು, ಮತ್ತೆ ನಮ್ಮ ಹೆಸರು ಹೇಳ್ತಾ ತುಂಬಾ ಇದೆ. ಅದಕ್ಕಿಂತ ವಿಶೇಷವಾಗಿ ನಮ್ಮ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ 125 ಜನಕ್ಕೆ ಹೆಸರು ಹೇಳ್ಬೇಕು ಅಂದ್ರೆ ತುಂಬಾ ಇದಾಗುತ್ತೆ. ನಾನು ಅವ್ರಿಗೆಲ್ಲ ಹೇಳ್ತಿರೋದು, ದಯವಿಟ್ಟು ಯಾರು ಬೇಸರ ಮಾಡ್ಕೊಬೇಡಿ. ನೀವೆಲ್ಲರೂ ಬಂದಿರ್ತಕ್ಕಂಥವ್ರೆಲ್ಲರೂ ನಮ್ಗೆ ಅತಿಥಿಗಳೇ. ಇದು ನಿಮ್ಮ ಸಿನಿಮಾ, ನಿಮ್ಮ ಚಕ್ರ, ನಿಮ್ಮ ಸಿಂಹರೂಪಿಣಿ. ದಯವಿಟ್ಟು ಹೆಸರು ಹೇಳಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ. ಎಲ್ಲರೂ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿ ಈ ಸಿನಿಮಾನ ತಗೊಂಡ್ ಬಂದಿದ್ದೀರಾ. ಇದು ನಿಮ್ಗೆ ಅರ್ಪಣೆ ಮಾಡ್ತಾ ಇದ್ದೀನಿ, ಎಲ್ಲ ಟೆಕ್ನಿಷಿಯನ್ಸ್ಗಳಿಗೆ, ಇಲ್ಲಿ ಬಂದಿರ್ತಕ್ಕಂಥವ್ರಿಗೆಲ್ಲರಿಗೂ. ಇನ್ನು ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ಕಿನ್ನಲ್ರ ಸರ್. ತುಂಬಾ ನನ್ನ ಪತ್ರಕರ್ತರ ಮಿತ್ರರಿಗೆ, ಮತ್ತೆ ನಮ್ಮ ಮೀಡಿಯಾ, ಡಿಜಿಟಲ್ ಮೀಡಿಯಾ, ಎಲೆಕ್ಟ್ರಾನಿಕ್